ನೋಡುವಾಗ 100ಕ್ಕೂ 100 ಷಡ್ಯಂತ್ರದ ಮೈನ್ ಭಾಗವೇ SIT. ಯಾರೋ ಅತ್ಯಾಚಾರ ಮಾಡಿದ ಪಾಪವನ್ನು ಯಾರೋ ತಲೆ ಮೇಲೆ ಹಾಕಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದಂತ ಬಂದಂತ ಟೀಮ್ ನೀವು ಒಂದು ಜುಡಿಷಿಯಲ್ ತನಿಖೆ SIT ಮೇಲೆ ಆಗ್ಬೇಕು. ನಾನು ಬಿಡುದಿಲ್ಲ ಇದನ್ನು ಮಾತ್ರ. ಮುಂದಿನ ದಿನಗಳಲ್ಲಿ ಇದ್ದೆ ಮಾರಿ ಹಬ್ಬ ನಿಮ್ಗೆಲ್ಲ. ಈ ಸೈಮನ್ ಅಂತ ಒಬ್ಬ SP ಅಂತ, ಇವರನ್ನು ಯಾಕೆ SP ಮಾಡಿದ್ದಾರೆ? ಇವ್ರಿಗೇನು ಕಾನೂನಿನ ಏನಾದ್ರೂ ಒಂದು ಪರಿಜ್ಞಾನ ಇದೆ ಉಂಟಾ ಇವರಿಗೆ? ಸರ್ಕಾರದ ಸಂಬಳ ತಿಂದು ನಾವು ಒಂದು ಬುರುಡೆ ಕೇಸು ಪತ್ತೆ ಮಾಡ್ಲಿಕ್ಕೆ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ಸೌಜನ್ಯ ಹೋರಾಟ ಅಂತ ನಾಟಕ ಅಲ್ಲ. ಯಾವ ಹೊತ್ತಿನಲ್ಲಿ ಯಾವ ರೀತಿಯ ಒಂದು ತೀರ್ಮಾನವನ್ನು ನಾವು ಕೈಗೊಳ್ತೇವೆ ನಾವು. ಆ ಕಾಮಂದ ಅವನು ಸರ್ವನಾಶ ಆಗುವುದು ಅಣ್ಣಪ್ಪನ ಸತ್ಯ. ಅಣ್ಣಪ್ಪನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾನೆ, ಅವನಿಗೆ ಕುಷ್ಠರೋಗ ಹಿಡಿದು ಸಾಯುವುದೇ ಅವನು. ಇವತ್ತು ನೋಡಿ ಬೆಳ್ತಂಗಡಿ ಕೋರ್ಟಲ್ಲಿ ಹೊಸತೊಂದು ಅರ್ಜಿ ಬಿದ್ದಿದೆ. ಯಾರೋ ಒಂದು ವಕೀಲರು ಬಂದು ಚಿನ್ನಯನ ಬೇಳಿಗಾಗಿ ಒಂದು ಅರ್ಜಿ ಹಾಕಿದ್ದಾರೆ. ಇವರು ವಿಠಲನ್ನ ತೋರಿಸಿದ 8 ಬಾಡಿ ಇತ್ತಲ್ಲ ಅಲ್ಲಿ, ಅದೆಲ್ಲಿ ಹೋಗಿದ್ದಾವೆ? ಅದು ಒಂದೊಂದು ಬಾಡಿಗೆ ಒಂದೊಂದು FIR ಮಾಡಬೇಕಿತ್ತಲ್ಲ. ಇದು ಷಡ್ಯಂತ್ರದ ಮೂಲ ಭಾಗ. ಇದು ಆ ಎಲ್ಲ SIT ಅಧಿಕಾರಿಗಳು ಯಾರ್ಯಾರು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ ಎಲ್ಲರ ಮೇಲೆ FIR ಆಗ್ಬೇಕೀಗ. ಖಂಡಿತ ಕೇಸ್ ಮಾಡೋದು ಬಿಡುದಿಲ್ಲ ನಾವು, ಖಂಡಿತ ಬಿಡುವುದಿಲ್ಲ. ಅತ್ಯಾಚಾರಿ ಕಾಮಂದ ಎಷ್ಟೋ ಪ್ರಭಾವಿ ಆಗ್ಲಿ, ಅವನನ್ನು ಮೂಲೆ ಗುಂಪು ಮಾಡಿ ಅವನನ್ನು ಮಣ್ಣು ಹಿಡಿಸುವುದಂತ ಗ್ಯಾರಂಟಿ. ಅದು IPS IAS ಆದವರೆಲ್ಲ ಈ ರೀತಿ ಮಾಡಿದ್ರೆ ಇನ್ನು ದೇಶ ಎಲ್ಲಿ ಉಳಿತದೆ? ನ್ಯಾಯ ಕೊಡಿಸೋರು ಯಾರು ನಮ್ಗೆ? ಈಗ SIT ಬರುವಾಗ ಮೊದಲಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಥವಾ ಸೌಜನ್ಯ ಪರ ಹೋರಾಟಗಾರರು, ಫಾರ್ ಎಕ್ಸಾಂಪಲ್ ಗಿರೀಶ್ ಮಟ್ಟನ್ ಅವರೆಲ್ಲ ಹೊಗಳ್ತಾ ಇದ್ರು SIT ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ, ತಾರ್ಕಿಕ ಅಂತ್ಯ ಕೊಡುತ್ತೆ ಅಂತ. ಈಗ ಯಾಕೆ ಅದನ್ನು ತೆಗಳ್ತಾ ಇದ್ದೀರಂತೆ? ನನ್ನ ಮನೆಗೆ ಬಂದು ಏನು ಪೊಲೀಸ್ ಪ್ರೊಟೆಕ್ಷನಲ್ಲಿ ಇದ್ದಂಥ, ಆ ವಿಟ್ನೆಸ್ ಪ್ರೊಟೆಕ್ಷನಲ್ಲಿ ಇದ್ದಂಥ ಚಿನ್ನಯ್ಯ, ಅದೇ ನೋಡಿ ಇದೆ ಪಕ್ಕದ ರೂಮು, ಏನ್ ತನಿಖೆ ಮಾಡಬೇಕಿತ್ತು ಅವರು? ಬುರುಡೆ ಇಟ್ಟ ರೂಮ್ ಯಾವುದು? ಚಿನ್ನಯ್ಯ ಇದ್ದ ರೂಮ್ ಯಾವುದು? ಅವನ ಮೊಬೈಲ್ ಇದ್ದ ರೂಮ್ ಯಾವುದು? ಅದನ್ನು ತನಿಖೆ ಮಾಡಬೇಕಿತ್ತಲ್ಲ. ಪೂರ್ತಿ ನನ್ನ ಮನೆಯ ರೂಮುಗಳು, ಆ ಕಡೆ ಇದ್ದ ಎಲ್ಲ ರೂಮುಗಳನ್ನು, ಅದನ್ನು ಇದನ್ನು, ಟಾಯ್ಲೆಟ್, ಬಾತ್ರೂಮು, ದೇವರ ಕೋಣೆ, ದೇವರ ಡ್ರಾಯರ್ ಎಳೆದು ನೋಡಿದ್ದಾರೆ. ಏನು ನೋಡಿ, ನನ್ನ ಎಲ್ಲ ದಾಖಲೆಗಳನ್ನು ನೋಡಿದ್ದಾರೆ. ಇವರು ಯಾವ ರೀತಿಯಲ್ಲಿ ತನಿಖೆ ಮಾಡಿದರೆ ನಮಗೆ ಏನು, ಬೆಳಿಗ್ಗೆ ಬಂದವರು ರಾತ್ರಿ 10-11 ಗಂಟೆ ತನಕ ಇಲ್ಲೇ ಇದ್ರು. 12 ಗಂಟೆ 13 ಗಂಟೆ ನನ್ನ ಮನೆಯಲ್ಲಿ ತಲಸು ಮಾಡಿದ್ದಾರೆ. ಅವನು ಇದ್ದ ರೂಮ್ ಇದು. ಆವತ್ತೇ ಯೋಚನೆ ಮಾಡಿದೆ, ಏನೋ ಒಂದು ಷಡ್ಯಂತ್ರ ನಡೀತದೆ ಅಂತೇಳಿ. ನನ್ನ ಅಪ್ಪನ ಮನೆಯಲ್ಲಿ ಇಟ್ಟಂತ ಒಂದು 3 ವರ್ಷದ ಹಿಂದೆ ತಂದಿಟ್ಟಂತ 2022-23 ತಂದಿಟ್ಟಂತ ಒಂದು ಯಾರ್ಗನ್ನಿತ್ತು. ಈ ಪಾಪಿಗಳು SIT ಅಧಿಕಾರಿಗಳು ಅದನ್ನು ಕೊಂಡೋಗಿ ಅದನ್ನೊಂದು ದೊಡ್ಡ ಆರ್ಮ್ಸ್ ಆಕ್ಟ್ ಅಂತ ಹೇಳಿ 1.5 ತಿಂಗಳ ಮೇಲೆ ಅದನ್ನು ಮಾಡಿ ಅದೊಂದು ಕೇಸ್ ಮಾಡಿದ್ರು. ಇದೆಲ್ಲ ನೋಡುವಾಗ 100ಕ್ಕೂ 100 ಷಡ್ಯಂತ್ರದ ಮೈನ್ ಭಾಗವೇ SIT. SITನ ನನ್ನ ಲೆಕ್ಕದಲ್ಲಿ 100ರಲ್ಲಿ ಅದರಲ್ಲಿ 94%, 96% ಎಲ್ಲ ಅತ್ಯಾಚಾರಿಗಳ ರಕ್ಷಣೆಗೆ ಇದ್ದಂಥ ಅಧಿಕಾರಿಗಳಿರುವುದು. ಎಲ್ಲ ವಾಶ್ ಮಾಡ್ಬೇಕದನ್ನು. ಎಲ್ಲ ರಾಜಕೀಯ ಪಿತೂರಿಗಳಿಂದಲೇ ಷಡ್ಯಂತ್ರ ಮಾಡಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಬಂದರು. ಈಗ ಉದಾಹರಣೆಗೆ ನಿಮ್ಗೊಂದು ಹೇಳ್ತೇನೆ. ಮೊನ್ನೆ ಒಂದು ನೋಟಿಸ್ ಕೊಟ್ರು ಇಲ್ಲಿ ಬಂದು, ಅವನು ಯಾರು PSI ಅಂತೆ, ಏನು ಗುಣಪಾಲ ಅಂತ ಹೇಳಿ, ಅವನು ಮತ್ತೆ ಆ ಮಂಜುನಾಥ ಗೌಡ ಅಂತ ಒಬ್ಬ ಇದ್ದ ಸರ್ಕಲ್ ಇನ್ಸ್ಪೆಕ್ಟರ್, ಇನ್ನೊಬ್ಬ HR CR, ಇನ್ನೊಬ್ಬ DSP ಮಂಜುನಾಥ್ ಅಂತ ಹೇಳಿ. ನಾನು ಡೇ 1ನಿಂದ ಚಿನ್ನಯ್ಯನ ಬಾಯಿಯಿಂದಲೇ ಕೇಳಿದ್ದೇನೆ, ನನಗೆ ಬಹಳ ಟಾರ್ಚರ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೇಳಿ. ನನಗೆ ಅವರ ಟಾರ್ಚರ್ಗಳನ್ನು ಇಲ್ಲೆಲ್ಲ ನಾನೊಂದು 2 ಸಲ SITಗೆ ಹೋದಾಗಲೂ ಕೂಡ ನೋಡಿದೆ. ಅವರ ಚಲನವಲನ ನೋಡುವಾಗ ಒಂದು ರೀತಿಯಲ್ಲಿ ನಮ್ಮನ್ನು ನೋಡುವಾಗ ಕಳ್ಳರಾಗಿ ಓಡ್ತಿದ್ರು ಅವರೆಲ್ಲ. ನನಗೆ ನೋಟಿಸ್ ಕೊಟ್ಟಲ್ಲ, ನಾನು 1-2 ಸಲ ಹೋಗಿದ್ದೇನೆ. ಮೋಹಂತಿಯವರನ್ನು ಭೇಟಿ ಮಾಡಿ ಬಂದಿದ್ದೇನೆ, ಸೈಮನ್ ಮತ್ತು ದಯಮನ್ ಅವರನ್ನು ಭೇಟಿ ಮಾಡಿ ಬಂದಿದ್ದೇನೆ. ಎಲ್ಲ ಸತ್ಯ ಏನುಂಟು ಅದನ್ನೆಲ್ಲ ಹೇಳಿ ಬಂದಿದ್ದೇನೆ, ಆದರೂ ಕೂಡ ಅವ್ರದ್ದು ಬುದ್ಧಿ ಸರಿಯಾಗಲಿಲ್ಲ. ಇಲ್ಲಿಗೆ ಬಂದಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ನಾನಿರಲಿಲ್ಲ ಮನೆಯಲ್ಲಿ.
ನನ್ನ ಮನೆಯವ್ರದ್ದು ಫೋಟೋ ತೆಗೆದಿದ್ದಾರೆ. ಇಲ್ಲಿಂದ ಹೋಗೋದಕ್ಕಿಂತ ಮೊದಲು ಸ್ವಲ್ಪ ಹೊತ್ತಿನಲ್ಲಿ ಒಂದು 5-10 ನಿಮಿಷದಲ್ಲಿ ಯಾರು ಆ ಅವನು ಏನು ಷಡ್ಯಂತ್ರ ಪಿತುರು ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಿಲ್ಲ. ಗುಣಪಾಲ ಇನ್ನೊಂದು ಇಬ್ರು ಪೊಲೀಸ್ನವರಿದ್ರು. ಇಲ್ಲಿಂದ ಸಾಧಾರಣ ಒಂದು ಉಜಿರೆ ಪೇಟೆಗೆ ಸಹ ಹೋಗಿರ್ಲಿಕ್ಕಿಲ್ಲ. ಸುದ್ದಿ ನ್ಯೂಸಲ್ಲೆಲ್ಲ ಇದು ಈ ಫೋಟೋ ಎಲ್ಲ ಹರಿದಾಡ್ತಾ ಉಂಟು. ಇವನಿಗೆ ಏನು ಕೆಲಸ ಇಲ್ಲಿ SITಯಲ್ಲಿ? ಒಬ್ಬ PSI ಆಗಿದ್ದಾನಲ್ಲ, ಅವನಿಗೆ ಏನು ಕೆಲಸ ಇಲ್ಲಿ? ಅವನಿಗೆ ಯಾರೋ ಅತ್ಯಾಚಾರ ಮಾಡಿದ ಪಾಪವನ್ನು ಯಾರೋ ತಲೆ ಮೇಲೆ ಹಾಕಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದಂತ ಬಂದಂತ ಟೀಮು ನೀವು. ಯಾರು ನಿಮಗೆ ಹೆಣ್ಮಕ್ಳ ಫೋಟೋವನ್ನು ತೆಗೆದು ಇದರಲ್ಲಿ ಒಬ್ಬ ನೋಟಿಸ್ ಕೊಡ್ಲಿಕ್ಕೆ ಬಂದದ್ದು? ಅದೇನು ದೊಡ್ಡ ಮಹಾ ಇದ್ರಾಗೆ ಅದನ್ನು SIT ಒಳಗಡೆ ಕೂತ್ಕೊಂಡು ಇವನು ಮೀಡಿಯಾದವರಿಗೆ ಕಳಿಸಿದಾನಲ್ಲ. ಏನು ಷಡ್ಯಂತ್ರ? ಒಂದು ಜುಡಿಷಿಯಲ್ ತನಿಖೆ SIT ಮೇಲೆ ಆಗಬೇಕು. ಇವರು ಮಾಡಿದ ಪ್ರಪಕಂಡಗಳು, ಷಡ್ಯಂತ್ರಗಳು ಪೂರ್ತಿ ಅತ್ಯಾಚಾರಿಗಳ ರಕ್ಷಣೆ. ಧರ್ಮಸ್ಥಳದಲ್ಲಿ ಆದಂಥ 2020 ವರ್ಷದ್ದೇನೋ ಎಲ್ಲ ಇದು ಮಾಡಿ ತನಿಖೆ ಮಾಡಬೇಕು. ಅದನ್ನೆಲ್ಲ ಮುಗಿಸ್ಲಿಕ್ಕೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಬಂದಂತ ಇದೊಂದು ತನಿಖಾ ತಂಡ ಅಂತ ಅನಿಸ್ತದೆ ನನಗೆ. ನಾನು ಹೇಳುವಂಥದ್ದು NI ಕೂಡ ಮಧ್ಯ ಪ್ರವೇಶ ಮಾಡಬೇಕಾಗ್ತದೆ ಮುಂದಿನ ದಿನ. ನಾನು ಬಿಡುವುದಿಲ್ಲ ಇದನ್ನು ಮಾತ್ರ. ದೇಶದ ಗೃಹ ಮಂತ್ರಿಗೂ ಅಮಿತ್ ಶಾ ಅವರಿಗೂ ಕೂಡ ನಾನು ಮನವಿ ಮಾಡ್ಲಿಕ್ಕೆ ಇದ್ದೇನೆ. ನಾನು ಮುಂದಿನ ದಿನಗಳಲ್ಲಿ ಬಿಡುವುದಿಲ್ಲ ಇವರನ್ನು. ನಾವೇನು ನಿಂತ ನೀರಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ನಮ್ಗೆ ನ್ಯಾಯಕ್ಕೋಸ್ಕರ ಕತ್ತೆಯ ಕಾಲು ಬೇಕಾದ್ರೆ ಹಿಡಿತೇವೆ ನಾವು. ನಮ್ಗೆ ನ್ಯಾಯ ಬೇಕಲ್ಲಿ. ಅಲ್ಲಿ ಎಷ್ಟೆಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ, ಅದಕ್ಕೆ ನ್ಯಾಯ ಬೇಕು. ಒಂದು ಮಂಗ ಬೆಣ್ಣೆ ತಿಂದು ಇನ್ನೊಂದು ಮಂಗನ ಮೂತಿಗೆ ಒರೆಸಿದ್ರೆ ಅಯ್ಯೋ ಅದು ನಡೆಯುವುದೇ ಇಲ್ಲ ಬಿಡಿ. ಮುಗ್ಧ ಜನರ ಮೇಲೆ, ಮುಗ್ಧ ಜನರ ಭಾವನೆಯ ಮೇಲೆ ನೀವು ಚೆಲ್ಲಾಟ ಆಡ್ತಿದ್ದೀರಲ್ಲ ನೀವು. ಇವತ್ತು ಕೋಟ್ಯಾಂತರ ಜನರು ನ್ಯಾಯಕ್ಕೋಸ್ಕರ ಕಾಯ್ತಾ ಇದ್ದಾರಲ್ಲ. ಮುಂದಿನ ದಿನಗಳಲ್ಲಿ ಸರ್ವನಾಶ ಆಗಿ ಹೋಗ್ತೀರಿ ನೀವೆಲ್ಲ. ಮುಂದಿನ ದಿನಗಳಲ್ಲಿ ಇದ್ದೆ ಮಾರಿ ಹಬ್ಬ ನಿಮಗೆಲ್ಲ. ನೀವೇನು ಏನೋ ಮಹೇಶ್ ಶೆಟ್ಟಿಯನ್ನು ಹಿಡ್ದು ಹಾಕಿದ್ರೆ, ಗಡಿಪಾರು ಮಾಡಿದ್ರೆ, ಅದು ಮಾಡಿದ್ರೆ, ಇದು ಮಾಡಿದ್ರೆ, ಏನೋ ಏರ್ ಗನ್ನನ್ನು ಇಟ್ಕೊಂಡು ನನ್ನ ಅಪ್ಪನ ಮನೆಯಿಂದ ತಂದಂತ ಒಂದು ಡೆಡ್ ವೆಪನ್ಸ್, ಅದು ಏರ್ ಗನ್, ಅದು ಮಂಗನನ್ನು ಹೊಡೆಯುವಂಥದ್ದು, ಎದುರಿಸುವಂಥದ್ದು ವೆಪನ್ಸ್ ಅದು. ಅದನ್ನು ಇಟ್ಕೊಂಡು ಹೋಗಿ FSLಗೆ ಕಳಿಸದೆ 1.5 ತಿಂಗಳು ಇಟ್ಕೊಂಡು ಈ ಸೈಮನ್ ಅಂತ ಒಬ್ಬ SP ಅಂತ ಇವರನ್ನು ಯಾಕೆ SP ಮಾಡಿದ್ದಾರೆ? ಇವ್ರಿಗೇನು ಕಾನೂನಿನ ಏನಾದರೂ ಒಂದು ಪರಿಜ್ಞಾನ ಇದೆ ಉಂಟಾ ಇವರಿಗೆ? 1.5 ತಿಂಗಳು SIT ಒಳಗಡೆ ಇಟ್ಕೊಂಡು ನಮ್ಮ ಮನೆಯಿಂದ ಇಲ್ಲಿ ಬಂದು ಕೊಂಡೋಗುವಾಗಲೇ ನನ್ನ ಮಗಳು ಹೇಳಿದ್ರೆ, ನನ್ನ ಹೆಂಡತಿ ಹೇಳಿದಾಳೆ, ಅದು ಯಾರಿಗನ್ನು ಸರ್ ಅಂತೇಳಿ. ಅದು ಏನಿಲ್ಲ, ಸುಮ್ಮನೆ ಕೊಂಡೋಗು ನಾವು. ನಾನು ಅದನ್ನು ಯಾವ ಮಾತಲ್ಲಿ ಹೇಳಬೇಕು ಅಂತ ಅರ್ಥ ಆಗೋದಿಲ್ಲ. ಅವನ ಮನೆಯಲ್ಲಿ ಎಷ್ಟಿರ್ಬೋದು ಇಂಥದ್ದು? ಯಾಕಂತ ಹೇಳಿದ್ರೆ ಕಡಬದಲ್ಲಿ ಇರುವುದಲ್ಲ ಒಂದು ಮನೆ. ಯಾರ್ದು? ಸೈಮನ್ ಇದ್ದು. ಅವ್ರಿಗೆಲ್ಲ ತೋಟ ಉಂಟಲ್ಲ. ಆ ಮುಂಡು ಕತ್ತಿ ಯಾಕೆ ಉಪಯೋಗ ಮಾಡ್ತಾರೆ ಸೈಮನ್ಗೆ ಗೊತ್ತಿರ್ಬೇಕಲ್ಲ. 51 ದಿವಸದಲ್ಲಿ ಒಂದು ಬುರುಡೆ ಭೇದಿಸ್ಲಿಕ್ಕೆ ನಾಚಿಕೆ ಆಗ್ಬೇಕು. 3 IPS ಅಧಿಕಾರಿಗಳು ಒಟ್ಟಿಗೆ 49 ಜನ. ಮಾನ ಕೆಟ್ಟವ್ರಿ ನೀವು. ಸರ್ಕಾರದ ಸಂಬಳ ತಿಂದು ನಾವು ಒಂದು ಬುರುಡೆ ಕೇಸು ಪತ್ತೆ ಮಾಡ್ಲಿಕ್ಕೆ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ನಾಚಿಕೆ ಆಗ್ಬೇಕು. ಅಲ್ಲಿ ಸಾವಿರ ಹೆಣ ಹೊತ್ತಂತ ಲೆಕ್ಕಾಚಾರಗಳಿದ್ದಾವೆ. ನೋಡಿದಿರ ನೀವು? 2016 ಉಗ್ರಪ್ಪ ವರದಿ ಕೊಟ್ಟಿದ್ದಾರಲ್ಲ. ಬರೇ ಅದರ ಲೆಕ್ಕ ತೆಗ್ದಿರೇನೆ ಎಷ್ಟೋ ಸಾವಿರ ಹೆಣ. ಏನು ಚಿನ್ನ ಏನು ಸುಳ್ಳು ಹೇಳಲಿಲ್ಲ, ಅವನು ಕಮ್ಮಿ ಹೇಳಿದಾನೆ. ನಮ್ಮ ಮನೆಯವರು ಸಾಯ್ಲಿಲ್ಲಲ್ಲ, ಯಾರ್ಯಾರ ಮನೆಯವ್ರದಲ್ಲ ಹೋಗ್ಲಿ ಆ ಕಡೆ. ಮಹಾಬಲ್ ಶೆಟ್ಟಿ ಮನೆಯವರು ಸಾಯ್ಲಿಲ್ಲ ಅಲ್ಲಿ ಬಂದು, ಸೈಮಣ್ಣ ಮನೆಯವರು ಸಾಯ್ಲಿಲ್ಲ ಅಲ್ಲಿ ಬಂದು, ದಯಮನ ಮನೆಯವರು ಬಂದು ಅಲ್ಲಿ ಸಾಯ್ಲಿಲ್ಲ, ಪೊಲೀಸ್ ಅಧಿಕಾರಿಗಳ ಯಾರು ಸಾಯ್ಲಿಲ್ಲ. ಹಾಗಾಗಿ ಅವರಿಗೆ ಗೊತ್ತಾಗ್ಲಿಲ್ಲ ಅಲ್ಲಿ ಸತ್ತದ್ದು. ಹಾಗಾದ್ರೆ ಉಗ್ರಪ್ಪ ವರದಿ ಸುಳ್ಳು? ಹಾಗಾದ್ರೆ ಅದೊಂದು ಸರ್ಕಾರವೇ ತೀರ್ಮಾನ ಮಾಡಿದಂಥ ವರದಿ ಅಲ್ವಾ? ಇದನ್ನೆಲ್ಲ ನೋಡುವಾಗ ಅಯ್ಯೋ ಅನ್ನಿಸೋದಿಲ್ಲ ಈ ಸಂಸ್ಥೆಗಳ ಮೇಲೆ. ಬೇಕಾ ಸಾಮಾನ್ಯ PC ಕೊಡುವಂತ ನ್ಯಾಯ? ಸಾಮಾನ್ಯ PC ಬಿಡ್ರಿ, ನಿಮ್ಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ನ್ಯಾಯ ಕೊಡಿಸ್ತೇವೆ. ಎಂತೆಂಥ ಅತ್ಯಾಚಾರ ಧರ್ಮಸ್ಥಳದ ಆದದನ್ನು ಹೇಗೆ ತಂದು ನಿಲ್ಲಿಸ್ತೇವೆ, ಯಾರ್ಯಾರು ಅಂತ ಹೇಳಿ ನಿಲ್ಲಿಸ್ತೇವೆ ನಾವು. ಆದ್ರೆ ಮಾತ್ರ ನಾನು ಸರ್ಕಾರಕ್ಕೆ ಇವತ್ತು ಕೂಡ ಮನವಿ ಮಾಡ್ತೇನೆ, ಮಾನ್ಯ ಸಿದ್ದರಾಮಯ್ಯನವರೇ, ಮಕ್ಕಳಾಟಿಕೆ ಮಾಡಬೇಡಿ. ಇದು ಆಟದ ವಸ್ತಲ್ಲ ಧರ್ಮಸ್ಥಳ. ಅದು ಧರ್ಮಕ್ಷೇತ್ರ, ಸತ್ಯಕ್ಷೇತ್ರ, ಅದು ನ್ಯಾಯಪೀಠ. ಅದು ಅಲ್ಲಿ ನ್ಯಾಯ ಸಿಗಲೇಬೇಕು. ಸಿಗದ ಹಾಗೆ ಮಾಡುವಂತ ಯಾವನೇ ಇರಲಿ, ಅವನು ಈ ದೇಶದ ಮುಖ್ಯಮಂತ್ರಿ ಇರಲಿ, ಪ್ರಧಾನಿಯೇ ಇರಲಿ, ಇನ್ನು ವಿಶ್ವಸಂಸ್ಥೆಯ ಅಧ್ಯಕ್ಷನೇ ಆಗಿರಲಿ, ಯಾರನ್ನು ಬಿಡುವುದಿಲ್ಲ. ಅದು ಇದು 14 ವರ್ಷದಲ್ಲಿ ನಾವು ನೋಡಿಕೊಂಡು ಬಂದಂಥ ಸತ್ಯ. ನಾವು ಅಷ್ಟು ನಂಬಿದ್ದೇವೆ ಧರ್ಮಸ್ಥಳವನ್ನು.
ಅದು ಸನಾತನ ಹಿಂದೂ ಧರ್ಮದ ದೇವರವರು. ನಾವು ಅಷ್ಟೇ ನಂಬ್ತಾ ಇದ್ದೇವೆ, ನಾವು ಇಲ್ಲಿಂದಲೇ ಕೈ ಮುಗಿತಿದ್ದೇವೆ ನಿತ್ಯ. ಧರ್ಮಸ್ಥಳದಲ್ಲಿ ಆದಂಥ ಹೆಣ್ಣು ಮಕ್ಕಳ ಏನು ಅತ್ಯಾಚಾರ, ಕೊಲೆ, ಸುಲಿಗೆ, ವಂಚನೆ, ದಗಗಳಲ್ಲಿ ನಡೆದಿದ್ದೇವಲ್ಲ, ಅದಕ್ಕೊಂದು ಅಂತ್ಯ ಆಡಿ. ಸೌಜನ್ಯ ಹೋರಾಟ ಅಂತ ನಾಟಕ ಅಲ್ಲ. ಯಾವ ಹೊತ್ತಿನಲ್ಲಿ ಯಾವ ರೀತಿಯ ಒಂದು ತೀರ್ಮಾನವನ್ನು ನಾವು ಕೈಗೊಳ್ತೇವೆ. ನೀವು ಎಷ್ಟು ಗಡಿಪಾರು, ಗಿಡಿಪಾರು, ಬಿಡಿಪಾರು, ಎಂಥ ಪಾರಿದ್ರು ಲಾಸ್ಟ್ಗೆ ಪಾರುಗಳು ನೀವೇ ಆಗುವುದು. ಇದು ಅಣ್ಣಪ್ಪನ ಸತ್ಯ. ಕಾನೂನು ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಸತ್ಯ ಇದೆ. ಬರೇ ಕಾನೂನಿನ ಮೇಲೆ ನಂಬಿಕೆಯಲ್ಲಿದ್ದೇವೆ. ಅತ್ಯಾಚಾರಿ ಎಷ್ಟೋ ಪ್ರಭಾವಿ ಆಗಲಿ, ಆ ಕಾಮಂದ ಇದ್ದಾನಲ್ಲ, ಆ ಕಾಮಂದ ಅವನು ಸರ್ವನಾಶ ಆಗುವುದು ಅಣ್ಣಪ್ಪನ ಸತ್ಯ. ಅಣ್ಣಪ್ಪನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾನೆ, ಅವನಿಗೆ ಕುಷ್ಠರೋಗ ಹಿಡಿದು ಸಾಯುವುದೇ ಅವನು. ಆ ಪಾಪಿಷ್ಟ, ಆ ಕಾಮಂದ, ಯಾರು ರೇಪಿಸ್ಟ್ ಇದ್ದಾನೋ ಅವನು ಹಾಗೇ ಸಾಯುವುದು. ಅವನ ಇಡೀ ಕುಟುಂಬ ಸರ್ವನಾಶ ಆಗಿ ಹೋಗ್ತದೆ ಧರ್ಮಸ್ಥಳದಲ್ಲಿ. ಇದು ಅಣ್ಣಪ್ಪನ ಪ್ರಮಾಣ ಹೇಳ್ತೇನೆ ನಾನು ಇವತ್ತು. SIT ಕ್ಲೀನ್ ಚೀಟ್ ಕೊಡೋಕೆ ಬಂದಿದೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತೀರಿ, ನ್ಯಾಯ ಕೂಡ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ರಿ. ಹೇಗೆ ಸಾಧ್ಯ ಅಂತ ಹೇಳಿ ನೋಡಿ, SIT ಒಂದು ಕೆಲಸ ಏನು ಅಂತ ಹೇಳಿದ್ರೆ, ಈ ಕಡೆಯೂ ತನಿಖೆ, ಆ ಕಡೆಯೂ ತನಿಖೆ. ಇವ್ರದ್ದು ಹೇಗೆ ಅಂತ ಹೇಳಿದ್ರೆ, ಈ ಕಡೆ ಮುಗ್ದ್ರೆ ನಾವೆಲ್ಲ ಆರೋಪಿಗಳು, ಆ ಕಡೆ ಅವ್ರದ್ದು ಕರೆಕ್ಟ್ ಸಿಕ್ಕಿದ್ರೆ ಇವರ ಮನೆ ತುಂಬಿಸುವುದು ಅಂತ ಹೇಳಿ. ತನಿಖೆ ಕ್ಲೀನ್ ತನಿಖೆ. ಆ ಕಡೆಯಿಂದ ತನಿಖೆ ಯಾಕಂತ ಹೇಳಿದ್ರೆ ಮನೆ ತುಂಬಿಸ್ಕೊಳ್ಳಿಕ್ಕೆ, ಈ ಕಡೆಯಿಂದ ತನಿಖೆ ಯಾಕಂದ್ರೆ ನಮ್ಮನ್ನು ಮುಗಿಸ್ಲಿಕ್ಕೆ. ಸೌಜನ್ಯ ಹೋರಾಟಗಾರರ ಮೇಲೆ ಷಡ್ಯಂತ್ರ ಮಾಡಿ ನಮ್ಮನ್ನು ಮುಗಿಸಿ ಜೈಲಿಗೆ ಕಳಿಸಿ, ಮತ್ತೆ ಯಾವುದು ಕೆಲವು ಮಿಂಡ್ರಿ ಮೀಡಿಯಾಗಳೆಲ್ಲ ಇದಾವೆಲ್ಲ, ಮಿಂಡ್ರಿ ಮೀಡಿಯಾಗಳು ಯಾವುದು ಅಂತ ಗೊತ್ತಿದೆ, ಜನರಿಗೆ ಗೊತ್ತಿದೆ, ಮಿಂಡ್ರಿ ಮೀಡಿಯಾ ಅಂತ ಹೇಳ್ತಾರೆ. ಇವರಿಗೆಲ್ಲ ಇಟ್ಕೊಂಡು ಆಯ್ತಲ್ಲ, ಷಡ್ಯಂತ್ರ ನೋಡಿ ಜೈಲಿಗೆ ಹೋದ್ರು ಅಂತ ಹೇಳಿದ್ರೆ ಮುಗೀತಲ್ಲ, ಅದನ್ನು ಮಾಡಿ ಸರ್ ಇವರು. ಆದರೆ ಆ ಕಡೆಯೂ ತನಿಖೆ ಸೈಲೆಂಟ್ ಆದರೆ, ಈಗ ಮೊನ್ನೆ ನಾವು ಸುಮ್ಮನೆ ಕೂತಿದ್ರೆ ನಾವು ಇವತ್ತು ಜೈಲಲ್ಲಿ ಇರ್ತಿದ್ದು. ಇವರು SIT ಒಳಗೆ ಇದ್ದ ಯಾರ್ಯಾರು ಷಡ್ಯಂತ್ರ ಮಾಡಿದ್ರು ಎಲ್ಲ ಬೆಣ್ಣೆ ತಿಂತ ಕೂರ್ತಿದ್ರು. ಆ ಬೆಣ್ಣೆ ಒಟ್ಟಿಗೆ ಕ್ಯಾನ್ಸರ್ ಸಿಕ್ತಿತ್ತು ಅವರಿಗೆ, ಆದರೆ ಹೋರಾಟಕ್ಕೆ ಹಿನ್ನಡೆ ಆಗ್ತಿತ್ತು. ಅದಕ್ಕೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ನೋಡಿ ತಕ್ಷಣ ವ್ಯವಸ್ಥೆ ಮಾಡಿಕೊಟ್ರು ನಮಗೆ, ಅದನ್ನು ಮಾಡಲಿಕ್ಕೆ ಬಿಡಲಿಲ್ಲ. SIT ನಡೀಲೇಬೇಕು. SITಯನ್ನು ಯಾರೂ ಕೂಡ ನಿಲ್ಲಿಸಬಾರ್ದು. ನಾನು ಹೇಳುವಂಥದ್ದು, ನಾವು SITಯ ಪರವಾಗಿ ನಿಲ್ಲುವರು ಮುಂದಿನ ದಿನಗಳಲ್ಲಿ ಕೂಡ. ಆದರೆ ಈ ಷಡ್ಯಂತರಿ SIT ಅಲ್ಲ, ಅದನ್ನು ತನಿಖೆ ಮಾಡಬೇಕು. ಅದಕ್ಕೆ ಹೊಸ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ಅದಕ್ಕೆ ಒಂದು ಬೈಂಡಿಂಗ್ ಬೇಕು, ಕಾನೂನಿನ ಬೈಂಡಿಂಗ್ ಬೇಕು. ಅದಕ್ಕೆ ಇವರನ್ನು ಮೇಯಿಸುವಂತ ಒಂದು ಜನ ಬೇಕಿಲ್ಲಿ, ಇಲ್ಲದ್ರೆ ಆಗೋದಿಲ್ಲ. ಇವತ್ತು ಸರ್ಕಾರ ಮೇಯಿಸ್ತಾ ಉಂಟು, ಸರ್ಕಾರದ ಸಚಿವರುಗಳು ಮೇಯಿಸ್ತಾ ಇದ್ದಾರೆ. ಆ ಮಾಹಿತಿ ಕೂಡ ಇದೆ, ಯಾವ ಮಿನಿಸ್ಟರ್ನವರು ಫೋನ್ ಮಾಡಿದ್ದಾರೆ, ಎಲ್ಲ ಯಾವ ಪ್ರಭಾವಿ ರಾಜಕೀಯ ವ್ಯಕ್ತಿ SITಗೆ ಫೋನ್ ಮಾಡಿದ್ದಾನೆ, ಯಾವ ಇನ್ಸ್ಪೆಕ್ಟರ್ಗೆ ಮಾಡಿದೆ, ಎಲ್ಲ ಗೊತ್ತಾಗಿದೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ, ತನಿಖೆಯಲ್ಲಿ ಗೊತ್ತಾಗದೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಹೇಳುವುದು, SIT ತನಿಖೆ ಆಗಲೇಬೇಕು. SIT ತನಿಖೆಯನ್ನು ನಿಲ್ಲಿಸಬಾರ್ದು. ನಮ್ಮ ಉದ್ದೇಶ SITಯನ್ನು ನಿಲ್ಲಿಸುವುದಲ್ಲ, ಇಂಥ ಲಫಂಗ ಆಫೀಸರ್ಗಳನ್ನು ತೆಗೆದು ಬಿಸಾಡಿ ಒಂದು ಒಳ್ಳೆಯ ನ್ಯಾಯವಂತವರನ್ನು ಅಲ್ಲಿಗೆ ಸೇರಿಸಿಕೊಂಡು ಒಂದು ಕಾನೂನಿನ ಬೈಂಡಿಂಗ್ ಮಾಡಿ ಅದರಿಂದ ತನಿಖೆ ಮಾಡಿಸಬೇಕು. ಅಲ್ಲ, ಕಣ್ಣಿಗೆ ಕಣ್ಣಂತ ಸತ್ಯಗಳು ಸ್ವಾಮಿ. ಆ UDR 74 UDR ಒಂದೇ ದಿವಸದಲ್ಲಿ ಬಾಡಿ ಸಿಕ್ಕಿದ್ದು, ಒಂದೇ ದಿವಸದಲ್ಲಿ ಮುಗಿಸಿ, ಅದೆಲ್ಲ ದಾಖಲೆ ಅಲ್ವಾ? ಮತ್ತೇನು ಮೊನ್ನೆ 38 ಬಾಡಿ ಇದೆ, ಏನು ಅಡ್ರೆಸ್ ಇಲ್ಲ, ಅದೆಲ್ಲ ಇದೆ. ಅದನ್ನೇನು ಮಾಡ್ತಾರೆ ಇವರು? ಮೊನ್ನೆಗೆ ಇವನೇ ಹೇಳಿದಾನೆ ಅಲ್ವಾ, ಎಲ್ಲ ಮಾಧ್ಯಮದಲ್ಲಿ ಮಿಂಡ್ರಿ ಮೀಡಿಯಾಗಳಲ್ಲೆಲ್ಲ ಬರ್ತಾ ಇತ್ತಲ್ಲ, ಏನು 10 ಹೆಣ್ಣು ಒಂದೇ ಬಾಡಿ ಜಾಗದಲ್ಲಿ, ಅದೆಲ್ಲಿ ಉಂಟು ಈಗ? ಎಲ್ಲಿಂಟು ಸ್ವಾಮಿ? ಈಗ ಅದರಲ್ಲಿ ಮೊನ್ನೆ ಯಾರು ಬೇಟಾ ಜಗದೀಶ್ ಕೋರ್ಟಲ್ಲಿ ಹೇಳ್ತಾರೆ, ಮೊನ್ನೆ 12ನೇ ತಾರೀಕಿಗೆ ನಮಗೆ ಅಲ್ಲಿ ತುಕಾರಾಮ ಗೌಡ ಮತ್ತು ಪುರಂದರ ಗೌಡ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ತನಿಖೆ ಮಾಡಲಿಕ್ಕಿದೆ ಅಂತೇಳಿ. ಇವರನ್ನು ಹೀಗೆ ಬಿಟ್ಟರೆ ಇವರು ತನಿಖೆ ಮಾಡ್ತಾರೆ? ಇವರು ಖಂಡಿತ ಆಗೋದಿಲ್ಲ.
ನಾವು ಅದನ್ನು ಮಾಡಿಸದೆ ಬಿಡುವುದಿಲ್ಲ. ಇವರೇನು ಕ್ಲೀನ್ ಚಿಟ್ ಅಂತ ಹೇಳಿ ಓಡಿದ ತಕ್ಷಣ ನಾವು ಬಿಡ್ತೇವೆ ಅಂತ ತಿಳ್ಕೊಂಡ್ರಿ ಇವರು. ಈ ದೇಶದಲ್ಲಿ ಕಾನೂನು ಇದೆ ಅಲ್ಲ, ಸಂವಿಧಾನ ಇದೆ ಅಲ್ಲ, ಪ್ರಜಾಪ್ರಭುತ್ವ ಇದೆ ಅಲ್ಲ, ಇದನ್ನು ಇಟ್ಕೊಂಡು ಹೋರಾಟ ಮಾಡ್ತೇವೆ ನಾವು. ಓಡೋರ ಮೇಲೆ ಎಲ್ಲರ ಮೇಲೆ ಕೇಸ್ ಆಗುವಂಥದ್ದು ಅದನ್ನು ಕೂಡ ಮಾಡ್ತೇವೆ ನಾವು, ಬಿಡುವುದಿಲ್ಲ, ಇನ್ನು ಖಂಡಿತ ಬಿಡುವುದಿಲ್ಲ. SIT ಅದೇ ಇರಬೇಕು, ಅಧಿಕಾರಿಗಳನ್ನು ಕಾನೂನಿನ ಒಂದು ಬೈಂಡಿಂಗಲ್ಲೇ ಕೆಲಸ ಮಾಡಿಸಬೇಕು, ಅದಕ್ಕೆ ಒಂದು ಜಡ್ಜನ್ನು ನೇಮಕ ಮಾಡಬೇಕು. ಸರ್ಕಾರ ಇದಕ್ಕೆ ಕೈಯ ಅಲ್ಲಾಡಿಸಬಾರ್ದು. ಈ ರಾಜಕೀಯದಿಂದಲೇ ಎಲ್ಲ ಸರ್ವನಾಶ ಆಗುವಂಥದ್ದು. ಈ ಧರ್ಮಸ್ಥಳದಲ್ಲಿ ಕಳೆದ ಒಂದು 10 ಶತಮಾನಗಳಿಂದ 100 ವರ್ಷದ ಹಿಂದಿನಿಂದಲೂ ಕೂಡ ಇಡೀ ರಾಜಕೀಯ ವ್ಯವಸ್ಥೆ ಈ ಅತ್ಯಾಚಾರಿಗಳನ್ನು ಸಾಕಿಕೊಂಡು ಬಂದಂಥದ್ದು. ಇವತ್ತೆಲ್ಲಾದರೂ ತನಿಖೆಯಾಗಿ ಹೊರಗಡೆ ಬಂದರೆ ಎಲ್ಲರ ಕುತ್ತಿಗೆಗೆ ಏನಾಗ್ತದೆ, ಮುಖಕ್ಕೆ ಮಸಿ ಬೆಳೀತದೆ ರಾಜಕೀಯ ವ್ಯಕ್ತಿಗಳು ಎಲ್ರಿಗೂ. ಅದಕ್ಕೆ ಎಲ್ಲರೂ ಸೇರಿಕೊಂಡು ಇಡೀ ಪ್ರಕರಣವನ್ನು ನಾಶ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವರು, ಮಾನ ಕೆಟ್ಟವರಿಗೆ ಇವರಿಗೆಲ್ಲ. ಇವತ್ತು ನೋಡಿ ಬೆಳ್ತಂಗಡಿ ಕೋರ್ಟಲ್ಲಿ ಹೊಸತ್ತೊಂದು ಅರ್ಜಿ ಬಿದ್ದಿದೆ. ಯಾರೋ ಒಂದು ವಕೀಲರು ಬಂದು ಚಿನ್ನಯನ ಬೇಳಿಗಾಗಿ ಒಂದು ಅರ್ಜಿ ಹಾಕಿದ್ದಾರೆ. ಅದನ್ನು ಜಡ್ಜರು ಏನು ಮಾಡಿದ್ರು, ಇದು ಮಾಡಿದ್ರು, VC ವಿಡಿಯೋ ಕಾನ್ಫರೆನ್ಸಿಗೆ ತಗೊಂಡ್ರು ಅವನನ್ನು, ಚಿನ್ನಯನನ್ನು. ಚಿನ್ನಯ ನೇರವಾಗಿ ಹೇಳ್ತಾ ಇದ್ದಾನೆ ವಿಡಿಯೋ ಕಾನ್ಫರೆನ್ಸಲ್ಲಿ, ನನ್ನ ಹೆಂಡತಿ ಕಳಿಸಿದ್ದು ಅಂತ ಹೇಳಿದ, ಅದಕ್ಕೆ ಸೈನ್ ಮಾಡಿದ್ದು ನನಗೆ, ಆ ವಕಾಲತ್ತು ಬೇಡ, ನನಗೆ ಸರ್ಕಾರಿ ವಕೀಲರು ಇದ್ದಾರೆ ಅಂತ ಹೇಳಿದರೆ. ನನಗೆ ಅನ್ನಿಸುವಂಥದ್ದು, ನಿನ್ನೆ ಮೊನ್ನೆಯ ವಿಡಿಯೋ ನೋಡುವಾಗ RTVಯಲ್ಲಿ ಏನೋ ಬಹಳ ದೊಡ್ಡ ಒಂದು ಷಡ್ಯಂತ್ರ. ಅದರಲ್ಲಿ ಅವಳು ಹೇಳ್ತಾಳೆ, ಯಾರು, ಚಿನ್ನಯನ ಹೆಂಡತಿ ಮಲ್ಲಿಕಾ, ನನ್ನ ಗಂಡನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಹೇಳೋದು, ನಾನೀಗ ಇವರೇನೋ ಪ್ರಪಕಂಡ ಮಾಡಿ ಏನೋ ಇನ್ನೊಂದು ದೊಡ್ಡ ಮಟ್ಟದ ಒಂದು ಪ್ರಪಕಂಡ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಹೇಳುವಂಥದ್ದು, ಈ ವಿಡಿಯೋನ್ನು ನೋಡಿದಂಥ ಎಲ್ಲ ಅಧಿಕಾರಿಗಳು, ಕಾನೂನಿನ ವ್ಯವಸ್ಥೆ, ರಾಜ್ಯದ ರಾಜಕೀಯ ನಾಯಕರು ಇದನ್ನು ತನಿಖೆ ಮಾಡಿಸಬೇಕು. ಅವನಿಗೆ ಯಾರು ವಕೀಲರನ್ನು ಕಳಿಸಿದ್ದು, ಯಾರೇ ಆಗಿರಲಿ, SIT ಅವನನ್ನು ಹೊರಗಡೆ ತಂದು SIT ನಿಲ್ಲಿಸುವುದಾದರೆ ಅವರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೇವೆ. ನಾವು SIT ನಿಲ್ಲಿಸುವಂಥ ಒಂದು ಕೃತ್ಯಕ್ಕೆ ಯಾರು ಬೇಕಾದರೆ, ಯಾವ ವಕೀಲರು ಕೈ ಹಾಕಿದ್ರೆ ಅವರ ವಿರುದ್ಧ ನಾವು ಖಂಡಿತ ಹೋರಾಟವನ್ನು ಮಾಡ್ತೇವೆ. ನಮಗೆ SIT ಚಾಲಲ್ಲಿರಬೇಕು, ಅದಕ್ಕೆ ಕಾನೂನಿನ ಬೈಂಡಿಂಗ್ ಆಗಬೇಕು, ಅದಕ್ಕೆ ಕಾನೂನೇ ನಡೆಸಬೇಕು SIT ಸರ್ಕಾರಗಳಲ್ಲ. ಇದು ನಾನು ಈ ರಾಜ್ಯದ, ಈ ದೇಶದ ಎಲ್ಲ ಸೌಜನ್ಯಪರ ಹೋರಾಟಗಾರರಿಗೆ ಮನವಿ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದಿಂದಲೇ ನಾವು ಒಂದು ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಈ SIT ಇವತ್ತು ಮಾಡುವಂಥ ಕುತಂತ್ರವನ್ನು ನೋಡುವಾಗ ಇದು ಕೂಡ ಅತ್ಯಾಚಾರಿಗಳಿಗೆ ಕ್ಲೀನ್ ಚಿಟ್ ಕೊಡಲಿಕ್ಕೆ ಬಂದಂಥ ಒಂದು ಟೀಮ್ ಅಂತ ಕಾಣ್ತಾ ಉಂಟು. ಇದನ್ನು ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಮಾಡಿದ್ರೆ ಏನಾದರೂ ಒಂದು ಫಲ ಸಿಗ್ಬಹುದು ನಮಗೆ. ಆ ರೀತಿಯ ಹೋರಾಟವನ್ನು ಕೂಡ ಸೌಜನ್ಯ ಪರ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಇದ್ದೇವೆ. ನಾವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನು ಕೂತ್ಕೊಳ್ಳೋದಿಲ್ಲ. ಎಷ್ಟು ಕೇಸ್ ಬೇಕಾದ್ರೆ ಹಾಕ್ಲಿ, ನ್ಯಾಯ ಕೊಡದೆ ವಿರಾಮ ಇಲ್ಲ ನಮಗೆ. ಯಾವಾಗ ಸತ್ಯವನ್ನು ಹೇಳ್ತಾರೆ ಬಂದವನನ್ನೇ ಈ ಷಡ್ಯಂತ್ರ SIT ಡೇ 1ನಿಂದಲೇ ಅವನ ತಲೆಯನ್ನು ಹಾಳು ಮಾಡಿ ಹಾಕಿದ್ದಾರೆ. ಅದರ ರೂವಾರಿಗಳೇ ಯಾರೋ ಆ ಮಂಜುನಾಥ, DSP ಮಂಜುನಾಥ, ಸರ್ಕಲ್ ಇನ್ಸ್ಪೆಕ್ಟರ್, ಮತ್ತೆ ಯಾರೋ ಗುಣಪಾಲ ಅನ್ನುವಂಥ PSI, ಇನ್ನೂ ಅದರಲ್ಲಿ ಒಂದು ಟೀಮ್ಗಳಿದ್ದಾವೆ, ತುಂಬ ಮಂದಿ ಸೇರ್ಕೊಂಡು ಅವನನ್ನು ಬೆದರಿಸಿ ಇಡೀ ಅವನನ್ನು ಅಲ್ಲಿ ಪಾಯಿಂಟ್ ಮಾಡುವಾಗ ಪಾಯಿಂಟ್ ಮಾಡಲಿಕ್ಕೆ ಬಿಡಲಿಲ್ಲ, ತೋರಿಸ್ಲಿಕ್ಕೆ ಬಿಡಲಿಲ್ಲ. ಆಯ್ತು, ಅದು ಬಿಟ್ಟುಬಿಡಿ. ಈಗ ಇವರು ವಿಠಲನ್ನ ತೋರಿಸಿದ 8 ಬಾಡಿ ಇತ್ತಲ್ಲ, ಅಲ್ಲಿ ಒಂದು ಬುರುಡೆದ್ದು ಇನ್ನು 7 ಬಾಡಿಯಲ್ಲಿ ಕಾಣ್ತಾ ಇತ್ತಲ್ಲ, ಅದೆಲ್ಲಿ ಹೋಗಿದ್ದಾವೆ? ಅದು ಒಂದೊಂದು ಬಾಡಿಗೆ ಒಂದೊಂದು FIR ಮಾಡಬೇಕಿತ್ತಲ್ಲ. ಆ ಒಂದು FIR ಆದರೂ ಈ SIT ಅವ್ರು ಮಾಡಿದಾರಾ? ಇದು ಷಡ್ಯಂತ್ರದ ಮೂಲ ಭಾಗ. ಇದು ಈಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ, FIR ಮಾಡಿದಾರಾ? ಯಾಕ್ರಿ ಅಲ್ಲಿ ಸ್ಟೇಷನ್ ಮಾಡಿದ್ಯಾಕ್ರಿ? ಪರಮೇಶ್ವರ್ ಅವರು ಕೇಳಬೇಕಲ್ಲ, ಏನಪ್ಪ ನಿಮಗೆ ಸ್ಟೇಷನ್ ಕೊಟ್ಟಿದ್ದೇನೆ ನಾನು, ಎಷ್ಟು FIR ಮಾಡಿದ್ದೀರಿ ಆ ಸ್ಟೇಷನಲ್ಲಿ ಕೇಳಬೇಕಲ್ಲ. ಪರಮೇಶ್ವರ್ ಅವರು ಕೇಳಬೇಕಲ್ಲ, G ಪರಮೇಶ್ವರ್ ಅವರು ಕೇಳಬೇಕಲ್ಲ. ಯಾಕೆ ಕೇಳಲಿಲ್ಲ ಸ್ವಾಮಿ? ಕಾನೂನು ಬಾಹಿರ ಅಲ್ವಾ ಇದು? ಈಗ ಉದಾಹರಣೆಗೆ ನಾನು ಕೊಟ್ಟಿದ್ದೇನೆ, ಜಯಂತ್ ಅನ್ನ ಕೊಟ್ಟಿದ್ದಾರೆ, ಇನ್ನು ತುಂಬ ಮಂದಿ ಕೊಟ್ಟಿದ್ದಾರೆ. ತುಂಬ ಮಂದಿ ಎಲ್ಲೆಲ್ಲಿಂದ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದಾದ್ರೂ FIR ಮಾಡಿದ್ದಾರೆ? ಆ ಸ್ಟೇಷನ್ ಯಾಕೆ ಮಾಡಿದ್ದು ಸ್ವಾಮಿ? ಅಲ್ಲಿ SIT ಒಳಗಡೆ ಒಂದು ಸ್ಟೇಷನ್
ಕೊಟ್ಟಿದ್ದಾರೆ. ಸರ್ಕಾರವೇ ಆದೇಶ ಮಾಡಿದೆ, ದಾಖಲೆ ಇದೆ ನಮ್ಮ ಹತ್ರ. ಆ ಸ್ಟೇಷನಲ್ಲಿ ಒಂದು FIR ಮಾಡಲಿಲ್ಲ. ಯಾಕೆ ನಾಟಕ ಮಾಡ್ತಾ ಇದ್ದೀರಿ? ಇದು ನಾಟಕದ SIT ಇದು. ಆ ಎಲ್ಲ SIT ಅಧಿಕಾರಿಗಳು ಯಾರ್ಯಾರು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ ಎಲ್ಲರ ಮೇಲೆ FIR ಆಗ್ಬೇಕೀಗ. ಖಂಡಿತ ಕೇಸ್ ಮಾಡೋದು ಬಿಡುದಿಲ್ಲ ನಾವು, ಖಂಡಿತ ಬಿಡುವುದಿಲ್ಲ. ಆಯ್ತು, ನಮ್ದು ಜಾಯಮಾನವೇ, ನಮ್ಮ ಯೌವನವೇ ಇದಕ್ಕೆ ಮುಗ್ದಾಗಿದೆ. ಇನ್ನೇನು ನಾವು ಬದುಕಿದ್ರು ಬದುಕಿಲ್ಲದಿದ್ರು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಲೇಬೇಕಿದ್ರಲ್ಲಿ ಮಾಡಿಯೇ ಮಾಡ್ತೇವೆ ನಾವು. ಚಾಲೆಂಜ್ ನಮ್ದು. ಅತ್ಯಾಚಾರಿ ಕಾಮಂದ ಎಷ್ಟೋ ಪ್ರಭಾವಿ ಆಗಲಿ, ಅವನನ್ನು ಮೂಲೆ ಗುಂಪು ಮಾಡಿ ಅವನನ್ನು ಮಣ್ಣು ಇಡಿಸುವುದಂತ ಗ್ಯಾರಂಟಿ ಅದು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನಗೆ ಒತ್ತಡ ಇದೆ ಮೇಲಿಂದ, ನೀವು ಒತ್ತಡದಿಂದ ನಾಳೆ ನಮ್ಮನ್ನು ಎನ್ಕೌಂಟ್ರ್ ಮಾಡ್ಬೋದು, ಸ್ಟೇಷನಲ್ಲಿ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬೋದು ಅಂತ ಪೊಲೀಸ್ ಇಲಾಖೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಆಫೀಸರ್ಸ್ಗಳಿರುವಂಥದ್ದು. ಈ ಪೊಲೀಸ್ನವ್ರು ಕೇಳೋದು, ಒಂದು ಹೆಣ್ಣು ಮಗುವಿಗೆ ಎಷ್ಟು ಹೋರಾಟನ? ಅರೆ ನಾಳೆ ನಿಮ್ಮ ಮನೆ ಮಗಳನ್ನು ಯಾರಾದ್ರೂ ರೇಪ್ ಮಾಡಿ ಬಿಸಾಡಿದ್ರೆ? ಧರ್ಮಸ್ಥಳದ ಆಗಿದ್ದು ಒಂದಾ? ಇನ್ನೂ ಗೊತ್ತಿಲ್ಲದಾಗೆ ಮಾಡ್ತಾರೆ, ಒಂದು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ನಾಚಿಕೆ ಆಗ್ತಾ ಉಂಟು. ಅರೆ ನಾನು ಎಲ್ಲಿ ಧಾರವಾಡಗೆ ಕೋರ್ಟಿಗೆ ಹೋಗಿದ್ದು, ತುಮಕೂರಿಗೆ ಹೋಗಿದ್ದು, ಸವದತ್ತಿಗೆ ಹೋಗಿದ್ದು, ಬೆಳಗಾವಿಗೆ ಹೋಗಿದ್ದು, ಹುಬ್ಳಿಗೆ ಹೋಗಿದ್ದು, ಹಾಸನಕ್ಕೆ ಹೋಗಿದ್ದು, ಮೈಸೂರಿಗೆ ಹೋಗಿದ್ದು. ಈ SITಯಲ್ಲಿ ಎಲ್ಲ ದಾಖಲೆ ಕೊಡೋದಂತೆ. ನೋಡು, ನೀವು ಇಲ್ಲಿ ಹೋಗಿದ್ದೀರಿ, ನೀವು ಇಲ್ಲಿ ಹೋಗಿದ್ದೀರಿ, ನೀವು ಇಲ್ಲಿ ಹೋಗಿದ್ದು. ಆದ್ರೆ ಅತ್ಯಾಚಾರಿ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಇವರಿಗೆ ಇನ್ನೂ ಪತ್ತೆ ಹಚ್ಚಲಿಕ್ಕೆ ಆಗ್ಲಿಲ್ಲ. ಈ SIT ಟೀಮ್ ಇದೆಲ್ಲ 100ರಲ್ಲಿ 94-95% SIT ಅಧಿಕಾರಿಗಳು ಸೌಜನ್ಯ ಹೋರಾಟಗಾರರ ಹಿಂದೆನೆ ಬಿದ್ದದ್ದು. ಇವರು ಬೇರೆ ಏನು ಮಾಡಲಿಲ್ಲ. ಇವರು 51 ದಿವಸದಲ್ಲಿ ಇದನ್ನೇ ಮಾಡಿದವರು. ಬರೇ ಒಂದು ಬುರುಡೆಯನ್ನು ಕೈಯಲ್ಲಿ ಇಟ್ಕೊಂಡು ಬುರುಡೆ 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 ಬುರುಡೆ. ಈ ಮೈನ್ ಸ್ಟ್ರೀಮ್ ಬುರುಡೆ ಮೀಡಿಯಮ್ಗಳು, ಆ ರಂಗಣ್ಣ, ಪೆಂಗಣ್ಣ, ಮಂಗಣ್ಣ ಎಲ್ಲ ಜೋಕರ್ಗಳು ಕುಡಿದು ರಸ್ತೆಯಲ್ಲಿ ಬೀಳುವವರೆಲ್ಲ ನೀಸ್ ಮಾಡೋದು, ಇವರನ್ನೆಲ್ಲ ಹಿಡ್ಕೊಂಡು ಬುರುಡೆ ಗ್ಯಾಂಗ್ ಕಟ್ಟಿಕೊಂಡು ಇವರು ಇಡೀ ಪ್ರಕರಣವನ್ನು ಬುರುಡೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಇವರು ಪಾಪಿಗಳು. ತುಬ್ಬಪುರ ಮಠ ಹೇಳ್ತಾರೆ, ಅಣ್ಣ ಒತ್ತಡ ಇದೆ ಅಣ್ಣ ನಮ್ಗೆ. DSP ಹೇಳ್ತಾನೆ ವಿಜಯ್ ಪ್ರಸಾದ್, ಒತ್ತಡ ಇದೆ ನಮಗೆ. ಅರೆ ಒತ್ತಡ ಇದ್ರೆ ಮನೆಗೆ ಹೋಗಿ ಅಪ್ಪ, ಹೆಂಡತಿ ಮಕ್ಕಳನ್ನು ಸಾಕೊಂಡು ಮನೆಗೆ ಹೋಗಿ. ಇಲ್ಲಿ ಯಾಕೆ ಇರ್ತೀರಿ ನೀವು? ಒತ್ತಡ ಇದ್ರೆ ಎದುರುಗಡೆ ಸಿಕ್ಕಿದ ತಕ್ಷಣ ಸಲಿಟ್ ಹೊಡಿತಾ ಇಲ್ಲ ನಿಮ್ಗೆ ನಾವು, ಅದಕ್ಕೆ ಆದ್ರೂ ಮರ್ಯಾದೆ ಕೊಡಿ. ಸರ್ಕಾರದ ಸಂಬಳ ತಿಂತೀರಲ್ಲ, ನಾವು ಇಲ್ಲಿ ರಕ್ತವನ್ನು ಬೆವರಾಗಿತ್ತು ಸುರಿಸಲಿ ಕಟ್ಟುವಂತ ಟ್ಯಾಕ್ಸ್ ಅಲ್ಲಿ ತಿನ್ನುವುದು ನೀವು. ಆ ಶಾಪ ಇಟ್ಕೊಳ್ಬೇಡಿ. ಸರ್ಕಾರ ಸಂಬಳ ಕೊಡ್ತದೆ, ಕೈ ತುಂಬ ಸಂಬಳ ಕೊಡ್ತದೆ ನಿಮ್ಗೆ. ಒಂದು ಇಂಥ ಅತ್ಯಾಚಾರ ಕೊಲೆ ಕೇಸುಗಳಲ್ಲಿ ಡೀಲ್ ಮಾಡ್ಕೊಳ್ಳೋದಲ್ಲ. ನಿಮ್ಮನ್ನು ಪೊಲೀಸ್ ಆಫೀಸರ್ ಅಧಿಕಾರಿಗಳಂತ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ನಾನು ಹೇಳುವಂಥದ್ದು, ನಾನು ಅದರಲ್ಲಿ 3 IPS ಅಧಿಕಾರಿಗಳನ್ನು ನಂಬಿದ್ದೆ. ಈಗ ದಯಮನನ್ನು ಬಿಟ್ಟುಬಿಟ್ಟೆ. ಯಾವಾಗ ಜಯಂತಣ್ಣನಿಗೆ ಹೊಡೆದು ಮಹೇಶ್ ಶೆಟ್ಟಿ ಹೆಸರು ಹೇಳಿ ಅಂತ ಹೇಳಿ, ಮಹೇಶ್ ಶೆಟ್ಟಿ ಮತ್ತು ಮಟ್ಟಣ್ಣಂದ ಹೆಸರು ಹೇಳಲೇಬೇಕು ನೀನು ಅಂತ ಹೇಳಿ ಏನು ಪ್ರಪಗಂಡ ಮಾಡ್ಲಿಕ್ಕೆ ಹೊರಟಿದ್ದಾನಲ್ಲ. ಇನ್ನು 2 ಇದ್ದಾರೆ. ಯಾಕಂತ ಹೇಳಿದ್ರೆ ಸೌಜನ್ಯ ಹೋರಾಟ ಏನು ಆಗ್ತಾ ಇರುವಾಗ ಅವರು ಅನುಚೇತ ಇದ್ದವರು, ಅವ್ರು ಫಸ್ಟಿಗೆ ಬಂದು ಹೋದವ್ರು ಮತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಅದರಲ್ಲಿ SITಯಲ್ಲಿ ಇದ್ದಾರೆ ಇಲ್ಲೋ ಅಂತ ಗೊತ್ತಿಲ್ಲ. ಮೊನ್ನೆ 12 ತಾರೀಕಿಗೆ ಕೋರ್ಟಿಗೆ ಬಂದಿದ್ದಾರೆ ಅವರು, ಯಾವ ಕಾರಣಕ್ಕೆಂತ ಅದು ಗೊತ್ತಿಲ್ಲ. ಮತ್ತೆ ಮೋಹಂತಿ ಅವರಿಗೆ ನಾನು ಇನ್ನೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನಿಮಗೆ ಮನವಿ ಮಾಡ್ತೇನೆ, ನಿಮಗೆ ಆಗದಿದ್ದರೆ ನೀವು ನಮ್ಮನ್ನೆಲ್ಲ ಆರೋಪಿಗಳನ್ನಾಗಿ ಮಾಡಿ, ಹೋರಾಟಗಾರರನ್ನು ಆರೋಪಿಯನ್ನು ಮಾಡಿ ನೀವು ಮನೆಯಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ನಾವು ಬಿಡುವುದಿಲ್ಲ, ನಿಮ್ಮನ್ನು ಬಿಡುವುದಿಲ್ಲ. IPS IAS ಆದವರೆಲ್ಲ ಈ ರೀತಿ ಮಾಡಿದರೆ ಇನ್ನು ದೇಶ ಎಲ್ಲಿ ಉಳಿತದೆ? ನ್ಯಾಯ ಕೊಡಿಸೋರು ಯಾರು? ನಮಗೆ ಯಾರು ನ್ಯಾಯ ಕೊಡಿಸುವವರು? ನ್ಯಾಯ ಕೊಡುವ ಕೈಗಳು ಇವತ್ತು ನಮ್ಮ ಕೈಗಳಿಗೆ ಕೋಲ ಹಾಕಿ ಜೈಲಿಗೆ ಕಳಿಸ್ಲಿಕ್ಕೆ ನೋಡ್ತಿರಲ್ಲ. ನಾವು ಸತ್ಯಕ್ಕೋಸ್ಕರ ಹೋರಾಟ ಮಾಡುವವರು. ನಾವು ಯಾವುದೇ ಒಂದು ಫಲಾಪೇಕ್ಷೆ ಇಟ್ಕೊಂಡು ಹೋರಾಟ ಮಾಡಿದ್ದು ಇಲ್ಲವೇ ಇಲ್ಲ. ಇದು ಅಣ್ಣಪ್ಪನ ಸತ್ಯ, ಇದು ಮಂಜುನಾಥನ ಸತ್ಯ. ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾನು ಬೇರೆ ಏನನ್ನು ಹೇಳುವುದಿಲ್ಲ. ಇನ್ನೂ ನಿಮಗೆ ಅವಕಾಶಗಳಿದ್ದಾವೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ಅನಾಹುತಕ್ಕೆ ನೀವುಗಳೇ ಕಾರಣ ಆಗ್ತೀರಿ. ಇನ್ನೊಂದು ನೇಪಾಳ ಆಗ್ಲಿಕ್ಕೆ ಬಿಡಬೇಡಿ, ಇನ್ನೊಂದು ಶ್ರೀಲಂಕಾ ಆಗ್ಲಿಕ್ಕೆ ಬಿಡಬೇಡಿ. ಆದ್ರೆ ಅನಾಹುತ ಆಗುವಂಥದ್ದು ಇದಕ್ಕೆಲ್ಲ ಕಾರಣಕರ್ತರು ನೀವುಗಳೇ ಆಗ್ತೀರಿ, ಸರ್ಕಾರ ಮತ್ತು SIT. ಈ ಎಚ್ಚರಿಕೆ ಇರಲಿ. ಇನ್ನೂ ಅವಕಾಶ ಇದೆ ನಿಮಗೆ, ಕೊನೆಯ ಅವಕಾಶ ಇದೆ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ, ಅತ್ಯಾಚಾರಿಗಳನ್ನು ಜೈಲೊಳಗೆ ಹಾಕ್ಲಿಕ್ಕೆ.
ಈಗ ಚಿನ್ನಯ್ಯನಿಗೆ ಬೇಲ್ ಕೊಟ್ಟು ಯಾರೋ ಬಿಡಿಸ್ಲಿಕ್ಕೆ ಒಬ್ರು ವಕೀಲರು ಬಂದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರೆ, ಇದರ ಅರ್ಥ ಏನು ಅಂತ ಹೇಳಿದ್ರೆ SIT ಅವರು ಈಗ ಕೋರ್ಟಲ್ಲೇ ಒಪ್ಕೊಂಡಿದ್ದಾರೆ. PP ಅವರು ಹೇಳಿದ್ದಾರೆ ಒಂದಷ್ಟು ಬುರುಡೆಗಳು ಇದೆ, 7 ಬುರುಡೆಗಳು ಸಿಕ್ಕಿದೆ, ಅದರ ಬಗ್ಗೆ ತನಿಖೆ ಆಗಬೇಕು. ಪುರಂದ್ರಗೌಡರು, ವಿಠಲ್ಗೌಡರು ಏನು ಅರ್ಜಿ, ಪುರಂದ್ರಗೌಡರು ಮತ್ತು ತುಕಾರಾಮಗೌಡರು ಏನು ಅರ್ಜಿ ಹಾಕಿದ್ದಾರೆ ಅದರ ತನಿಖೆ ಆಗಬೇಕು, ಮತ್ತೆ UDR ಇದ್ದು ತನಿಖೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದಾರೆ. ಸೊ ಇದರ ತನಿಖೆ ಮಾಡಲೇಬೇಕು. ಸೊ ಈ ಕಾರಣದಿಂದಾಗಿ ಚಿನ್ನಯ್ಯನನ್ನು ಬಿಡಿಸುವಂತ ಪ್ರಯತ್ನ ನಡೀತಾ ಇದೆಯಾ ಅಂತ ಹೇಳಿ. ನನಗೆ ಈಗ ನೋಡು SIT ಯಾರನ್ನೋದು ಕಳಿಸಿರ್ಲಿಕ್ಕೆ ಸಾಕು. ಯಾಕಂತ ಹೇಳಿದ್ರೆ ಈಗ SITಯ ಏನು ಈ ಪ್ರಪಕಂಡ ಮಾಡಿದರೆ ಅವರೇ ಸಿಕ್ಕಾಕೊಳ್ತಾರೆ ಇದರಲ್ಲಿ. ಈಗ ಚಿನ್ನಯ್ಯ ಹೊರಗೆ ಹೋದ್ರೆ ಮತ್ತೆ ಅವರಿಗೆ ಸ್ವಲ್ಪ ಎಡ್ವೈಟ್ ಕಮ್ಮಿ ಆಗ್ತದಲ್ಲ, ಏನಾದರೂ ಪ್ಲಾನ್ ಇರ್ಬೋದು. ಯಾಕಂತ ಹೇಳಿದ್ರೆ ಈ ಬುರುಡೆ ಮಾಧ್ಯಮಗಳು ಮತ್ತೆ SIT ಇಷ್ಟ ತನಕ ಮಾಡಿದ್ದು ಅದನ್ನೆಲ್ವಾ ನಾನು ಹೇಳಿದೆಲ್ಲ. SITಯ ಒಳಗಡೆ ಏನು ನಡೀತದೆ ಅದು SITಯ ಒಳಗಡೆ ಹೋಗಿ ನಾವು ಹೊರಗಡೆ ಬರೋದಕ್ಕಿಂತ ಮೊದಲು ಅಲ್ಲಿ TVಯಲ್ಲಿ ಬರ್ತಾ ಇರ್ತದೆ. ಅದನ್ನು ನೋಡುವಾಗ SIT ಮತ್ತು ಈ ಬುರುಡೆ ಮಾಧ್ಯಮಗಳು ಮತ್ತೆ ಅತ್ಯಾಚಾರಿಯ ಗ್ಯಾಂಗ್ ಎಲ್ಲ ಒಟ್ಟಿಗೆ ಇದ್ದಾರೆ. ರಾಜ್ಯದ DGಗೆ ಕೂಡ ನಾನು ಮನವಿ ಮಾಡ್ತೇನೆ, ಆದಷ್ಟು ಬೇಗ ಆ ಅರ್ಜಿ ಹಾಕಿದವರು ಯಾರು, ಯಾವ ಟೀಮಿನವರು, ಯಾತಕ್ಕೋಸ್ಕರ ಹಾಕಿದ್ದಾರೆ, ಇದೆಲ್ಲ ತನಿಖೆ ಆಗ್ಬೇಕೀಗ ತಕ್ಷಣ. ಯಾಕಂತ ಹೇಳಿದ್ರೆ ಅವನು ಹೊರಗಡೆ ಅಂತ ಹೋದ್ರೆ, ನಾನು ಮೊನ್ನೆ ಸಹ ತುಂಬ ಮಂದಿ ಹತ್ರ ಹೇಳಿದ್ದೇನೆ, ಅವನಿಗೆ ಏನಾದರೂ ಒಂದು ರಕ್ಷಣೆ ಕೊಡಿಸ್ಲೇಬೇಕು ಸರ್ಕಾರ. ಇಲ್ಲ ಅಂತ ಹೇಳಿದ್ರೆ ಈ SIT ಅವರು ಏನು ಮಾಡಲಿಕ್ಕೂ ಸಾಕು. ನನಗೆ ನಂಬಿಕೆ ಇಲ್ಲಪ್ಪ ಈ SIT ಮೇಲೆ. ಯಾವಾಗ ಜಯಂತನನ್ನು ಕರ್ಕೊಂಡೋಗಿ ಈ ರೀತಿ ಹೊಡೆದಿದ್ದಾರೆ, ಅವರ 15 ವರ್ಷದ ಮಗಳನ್ನು ಕರ್ಕೊಂಡೋಗಿ ಒಂದು ಲೇಡಿ ಪೊಲೀಸ್ ಇಲ್ಲದೆ ತನಿಖೆ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಮೂರ್ಖತನ ಉಂಟು. ಅದು ಏನು ಸ್ಪೆಷಲ್? ಅದು ಸ್ಪೆಷಲ್ ಅಲ್ಲ, ಸೇಲ್ ಇನ್ವೆಸ್ಟಿಗೇಷನ್ ಟೀಮ್ ಅದು. ಇದನ್ನು ಸ್ಪೆಷಲ್ ಅಂತ ಹೇಳಿದ್ರೆ ನನಗೆ ನಾಚಿಕೆ ಆಗ್ತಾ ಉಂಟು. ಒಂದು ಕಾನೂನಿನ ಪರಿಜ್ಞಾನ ಇದೆಯೇನ್ರಿ ಅವ್ರಿಗೆ ಏನಾದ್ರು? ಹೆಂಡತಿ ಮಕ್ಕಳನ್ನು ಎದುರಿಸ್ತಾರೆ ಜಯಂತಣ್ಣನನ್ನು ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಮುಟ್ಟಿದ್ದಾರೆ, ಎಷ್ಟು ಪಾಪಿಗಳಾಗಿ, ಈ ಅತ್ಯಾಚಾರಿಗಳಿಂದ ಪಾಪಿಗಳಾಗಿದ್ದಾರೆ ಇವರು. ಸೌಜನ್ಯಳ, ವೇದವಲ್ಲಿಯ, ಪದ್ಮಲತಲ, ಆನೆಮಾವುತ, ಯಮನಮ್ಮನ ಅತ್ಯಾಚಾರ ಮಾಡಿದ ಆರೋಪಿಗಳಿಂದ ಕಡೆಯಾಗಿದ್ದಾರೆ ಇವರು. ಅದಕ್ಕೆ ಸೈಮನ್ಗೆ ಎಲ್ಲ ಗೊತ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಪಕ್ಕದ ತಾಲೂಕಿನವರು ಸೈಮನ್. ನಾನು ಮೋಂತಿಯವರ ಜೊತೆ ಮಾತಾಡುವಾಗ ಸೈಮನ್ ನನ್ನ ಜೊತೆ ಕೂತಿದ್ರು. ನಾನು ಆಗಲೇ ಮೋಂತಿಯವರ ಹತ್ರನೇ ಹೇಳಿದೆ, ನಾನು ಎಂತ ಹೇಳೋದು ಸರ್, ನೋಡಿ ಸೈಮನ್ ಇದ್ದಾರೆ, ಸೈಮನ್ಗೆ ಪೂರ್ತಿ ನನಗಿಂತ ಜಾಸ್ತಿ ಗೊತ್ತಿದೆ ಅಂತೇಳಿ. ಸೈಮನೆ ಇಂಥ ಆಟ ಆಡಿಸಿದ್ದು ಅಂತ ಹೇಳಿದ್ರೆ ಚಿನ್ನಯ್ಯನಿಗೆ ಹೊಡೆದು ಚಿನ್ನಯ್ಯನಿಂದ ಇವ್ರಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಎಂತ ಸೈಮಾನೆ ಅಲ್ಲ, ಮಾನ ಮರ್ಯಾದಿಲ್ವೇನ್ರಿ? ಅದು ಸಹ ಅವನ ಊರಿನವರೇ. ಯಾರು? ಸೈಮನ್ನ ಊರಿನವರೇ ಅವರು. ಯಾರು? ಜಯಂತ ಟಿ ಅವರು. ಬಿಡ್ತೇವೆ ಈಗ? ಬಿಡೋದಿಲ್ಲ ಅದನ್ನು ನಾವು. ಇದನ್ನೆಲ್ಲ ನೋಡುವಾಗ ಇವರೆಲ್ಲ ಮನುಷ್ಯರಲ್ಲ, ಇವರೆಲ್ಲ ಒಂದು 14 ವರ್ಷದ ಕೋಟ್ಯಾಂತರ ಜನರ ಇವತ್ತೊಂದು ಮನಸ್ಸು, ಭಾವನೆಗಳು ಇಲ್ಲಿ ನೆಟ್ಟಿದೆ. ಎಲ್ಲಿ? ಧರ್ಮಸ್ಥಳದಲ್ಲಿ ಆದಂಥ ಘಟನೆಗಳ ವಿರುದ್ಧವಾಗಿ ಇಲ್ಲಿ ನಮ್ಮ ಒಂದು ಭಾವನೆಗಳಿಲ್ಲಿ ಸಾಯ್ತಾ ಇದ್ದಾವೆ. ಯಾವಾಗ ನ್ಯಾಯ ಸಿಗ್ತದೆ ಅಂತೇಳಿ ಎಲ್ಲರ ಭಾವನೆಗಳನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಅತ್ಯಾಚಾರಿಗಳ ರಕ್ಷಣೆಗೆ ಹೋಗಿದ್ದಾರೆ. ಬೆರಳೆಣಿಕೆ ಅತ್ಯಾಚಾರಿಗಳ ರಕ್ಷಣೆಗೆ ಹೊರಟಿದ್ದಾರೆ ಅಂತ ಹೇಳಿದರೆ ಈ SIT ನಮಗೆ ನಾಚಿಕೆ ಆಗ್ತಾ ಉಂಟು. ಇಲ್ಲಿ SITಯಲ್ಲಿ ಸರಿ ಕೆಲಸ ಮಾಡ್ಲಿಕ್ಕೆ ಆಗದಿದ್ರೆ ಅಲ್ಲಿ ಗದ್ದೆ ಇದ್ರೆ ಕೆಲಸ ಮಾಡಿ, ಮನೆಯಲ್ಲಿ ಹೋಗಿ ದುಡ್ದು ತಿನ್ನಿ. ಯಾರ್ಯಾರು ತಲೆ ಹೊಡಿಲಿಕ್ಕೆ ಹೋಗಬೇಡಿ, ಯಾರ್ಯಾರನ್ನು ಆರೋಪಿ ಮಾಡ್ಲಿಕ್ಕೆ ಹೋಗಬೇಡಿ. ಶಾಪಗಳಿದೆಲ್ಲ, ಇದೆಲ್ಲ ನೋವಿನ ಮಾತುಗಳು. ನಮ್ಗೇನಿಲ್ಲ, ನಮ್ಗೆ ಏನು ಬೇಡ, ನಮ್ಗೆ ಏನು ಕೊಡೋದು ಬೇಡ ನಿಮಗೆ. ನಮಗೆ ಬರೀ ಸತ್ಯ ತೋರಿಸಿ ನೀವು ಅಷ್ಟೇ.